ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಳೆ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬಿಡೋಣ. ಬಿಳೆ ಹೋಳಿಗೆನೂ ಅಂತ ಕರೀತಾರೆ, ಮತ್ತು ಉಕ್ಕುರ್ಕಿ ಚಪಾತಿ ಅಂತಲೂ ಕರೀತಾರೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಜಾಸ್ತಿ ಏನಿಲ್ಲ. ಮೈದಾ ಹಿಟ್ಟು, ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಮೂರೇ ಪದಾರ್ಥ. ಅದನ್ನೇ ಮೈದಾ ಹಿಟ್ಟು ಚೆನ್ನಾಗಿ ನೀರಲ್ಲಿ ಕಲಸಿ ಒಂದು ಹದಕ್ಕೆ ನಾವು ಹೋಳಿಗೆ ಮಾಡ್ತಾವಲ್ಲ ಆ ಹಿಟ್ಟಿಗೆ ಹದಕ್ಕೆ ನೀರು ಕಲಿಸ್ಕೊಂಡು ಗಂಟಿಲ್ದಂಗೆ ನೀಟಾಗಿ ಚೆನ್ನಾಗಿ ಕಲಿಸ್ಬೇಕು. ಅದನ್ನು ಕಲಸಿ ಒಂದು 10-20 ನಿಮಿಷ ನೆನೆ ಇಟ್ಟರೆ ಅದನ್ನ ನೀಟಾಗಿ ನೀವು ಹೊಂದ್ಕೊಳ್ಳುತ್ತೆ ಹಿಟ್ಟು ಮೃದುವಾಗಿ. ನಾವು ಎಷ್ಟು ನೆನೆಯಲ್ಲಿ ಬಿಡ್ತೇವೆ ಅಷ್ಟು ನೀಟಾಗಿ ಚೆನ್ನಾಗಿ ಬರ್ತವೆ ಹೋಳಿಗೆ, ಬಿಳೆ ಹೋಳಿಗೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಪಾತ್ರೆ ತೊಗೊಂಡು ಅದರಲ್ಲಿ ನೀರು ಕಾಯಕ್ಕಿಟ್ಟು ಅದಕ್ಕೆ ಉಪ್ಪು ಹಾಕಬೇಕು, ಹೆಸರಿಡಬೇಕು. ಅದನ್ನು ಕುರ್ಸ್ಕೋಬೇಕಲ್ಲ ಹಿಟ್ಟು, ಅದಕ್ಕೆ ಅಕ್ಕಿ ಹಿಟ್ಟು ನೀರು ಹೆಸರಿಟ್ಟು ಕುದಿಯೋ ಟೈಮಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಕುರ್ಸ್ಕೋಬೇಕು. ಹಿಟ್ಟು ಜಿಗುಟು ಮಾಡ್ಕೊತೀವಲ್ಲ ನಾವು ರೊಟ್ಟಿಗೆ, ಆ ಥರ ಜಿಗುಟು ಮಾಡ್ಕೋಬೇಕು. ಜಿಗುಟು ಮಾಡ್ಕೊಂಡು ಅದು ನೀರೆಲ್ಲ ಹಿಟ್ಟಿಗೆ ಹೊಂದ್ಕೊಳ್ಳೋಂಗೆ ಚೆನ್ನಾಗಿ ಕೈ ಆಡಿಸ್ಬೇಕು. ಕೈ ಆಡಿಸಾಗಿಂದ ಅದನ್ನೊಂದು ಸ್ವಲ್ಪ ಆರಕ್ಕೆ ಬಿಡಬೇಕು. ಹಿಟ್ಟು ಆರಕ್ಕೆ ಬಿಟ್ಟಾದಮೇಲೆ ನೆಂದಿರ್ತೈತಲ್ಲ ಹಿಟ್ಟು, ನೋಡ್ರಿ ನೆಂದಾದ್ಮೇಲೆ ಈ ಥರ ಆಗಿರುತ್ತೆ ಹಿಟ್ಟು. ನಾವೆಷ್ಟು ಚೆನ್ನಾಗಿ ಅದನ್ನ ಹೊಂದ್ಕೊಳಕ್ಕೆ ಬಿಡ್ತಾವೆ ಹಿಟ್ಟು, ಅದು ಬಿಟ್ಟಂಗೆ ಹೋಳಿಗೆ ಮಸ್ತಾಗಿ ಬರ್ತವೆ. ತಿನ್ನಬೇಕು ಅಂತ ಅನಿಸುತ್ತೆ. ಇನ್ನು ಚೆನ್ನಾಗಿ ನೋಡ್ರಿ ಹೋಳಿಗೆ ಯಾವ ಥರ ತುಂಬ್ತೇವಲ್ಲ ಆ ಥರನ ಕುರ್ಸ್ಕೊಂಡಿರೋದು ಅಕ್ಕಿ ಹಿಟ್ಟಿಂದು ಉಂಡೆ ಮಾಡಿ ಅದನ್ನು ಕಣಕದಲ್ಲಿ ತುಂಬಬೇಕು. ತುಂಬಿ ಅಷ್ಟು ಉಳ್ಳೆನೂ ಇದೇ ಥರ ತುಂಬಿ ಇಟ್ಕೋಬೇಕು. ತುಂಬಿಟ್ಕೊಂಡಾದ್ಮೇಲೆ ನೋಡ್ರಿ ಯಾವ ಥರ ತುಂಬ್ತಾರೆ ಅಂತ. ನೀಟಾಗಿ ತುಂಬಬೇಕು. ತುಂಬಾದ್ಮೇಲೆ ಲಟ್ಟಣಿಗೆಯಿಂದ ಲಟ್ಟಿಸ್ಬೇಕು. ತುಂಬ ಈಸಿ ಮಾಡೋದು. ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಅತಿ ಕಡಿಮೆ ಸಮಯದಲ್ಲಿ ನಾವು ಮಾಡ್ಬೋದು. ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ತಿನ್ನೋಕ್ಕಂತೂ ಇನ್ನೂ ರುಚಿಯಾಗಿರುತ್ತೆ. ಅದ್ರ ಜೊತೆ ಕಾಂಬಿನೇಷನ್ನು ಸೀಕರಣೆ, ಖಾರದ ಚಟ್ನಿ, ಕೆಂಪು ಚಟ್ನಿ ಯಾವುದೇ ಇದ್ರೂ ತಿನ್ನೋಕ್ಕೆ ಮಾತ್ರ ಸೂಪರಾಗಿ ಇರುತ್ತೆ. ನೋಡಿರಿ ಈ ಥರ ಲಟ್ಸೋಕ್ಕೂ ತುಂಬ ಈಸಿಯಾಗಿ ಬರುತ್ತೆ. ಯಾವ ಥರ ಲಟ್ಟಿಸ್ತೀರ ಆ ಥರ ಹೋಳಿಗೆ ಚೆನ್ನಾಗಿ ಬರುತ್ತವೆ. ಏನಿಲ್ಲ, ಒಂದು ತವಾ ತಗೊಂಡು ತವಾದ ಮೇಲೆ ಬೇಯಿಸೋದು ಅದನ್ನು. ಇನ್ನೂ ಯಾರು ನನ್ನ ಚಾನಲ್ ನೋಡಿಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತೀನಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ ಮತ್ತೆ ಒಂದು ತುಂಬಿಟ್ಕೊಂಡಿರೋದು ಈ ಥರ ತುಂಬಿಟ್ಕೋಬೇಕು ಮೊದಲೇ. ಇಲ್ಲ ಅಂದರೆ ಹಂಗೆ ತುಂಬ್ಕೊಂಡು ಹಂಗೆ ಮಾಡಿದ್ರೆ ಬರುತ್ತೆ. ಈ ಥರ ತುಂಬಿಟ್ಕೊಂಡ್ರೆ ಬೇಗ ಆಗಿಬಿಡುತ್ತೆ ಅಂತ ನೋಡಿರಿ. ಯಾವುದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಏನಿಲ್ಲ, ಕಡಿಮೆ ವೆಚ್ಚದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ರಿ, ಎಣ್ಣೆನೂ ಜಾಸ್ತಿ ಹಿಡಿಯೋದಿಲ್ಲ. ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದೇ ಥರ ರೆಸಿಪಿಗಳನ್ನು ಜಾಸ್ತಿ ಮಾಡೋದು. ಹೋಳಿಗೆ ಯಾವ ಥರ ಮಾಡ್ತೀವಲ್ಲ ಅದೇ ಥರನೇ ಇದನ್ನ ಮಾಡೋದು, ಬಿಳಿ ಹೋಳಿಗೆ ಅಂತ. ತುಂಬ ಕಡಿಮೆ ವೆಚ್ಚದಲ್ಲಿ ಆಗೋದಂತಂದರೆ ಇದು ಬಿಳಿ ಹೋಳಿಗೆ ಅಂತಲೇ, ಇಲ್ಲಾಂದರೆ ಉಕ್ಕುರ್ಕಿ ಚಪಾತಿ. ಸ್ನೇಹಿತರೆ, ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರಕ್ಕೆ ಇಷ್ಟಪಡ್ತೀನಿ. ನೋಡ್ರಿ ಎಷ್ಟು ಮೃದುವಾಗಿ ಕಾಣುತ್ತೆ, ಸ್ಮೂತಾಗಿರುತ್ತೆ ಹೋಳಿಗೆ. ಯಾರು ಮನೆಗೆ ಬಂದಾಗ ಗೆಸ್ಟ್ಗಳು
ಮಾಡ್ಬೋದು, ಫಂಕ್ಷನ್ಗಳಿಗೆ ಮಾಡ್ಬೋದು. ಈ ಥರ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮೆತ್ತಗೆ ಮಕ್ಕಳಿಗೆ ಮಾಡಿಕೊಡ್ಬೋದು. ಒಂದ್ಸರಿ ಮಾಡಿ ನೋಡಿ, ಇನ್ನೂ ನೀವೇ ಮತ್ತೆ ಮಾಡಿದ್ದೀರ ಮನೆಯಲ್ಲಿ. ನೋಡಿರಿ ಇಷ್ಟೊಂದು ಹೋಳಿಗೆ. ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ಮೂರೇ ಸಾಮಗ್ರಿಗಳಿಂದ ನಾವು ಇಷ್ಟೊಂದು ಚಪಾತಿ ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ.